ಮಾತ್ರೆ ಬದಲಾಯಿಸುವಾಗ ಒರಿಜಿನಲ್ ಮಾತ್ರೆಗಳನ್ನು ತೆಗೆದಿಟ್ಟಿದ್ವಲ್ಲ ಅದು ಇವತ್ತು ಯೂಸ್ ಆಯ್ತು ಸಿಸ್ಟರ್. ಡಾಕ್ಟರ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಒರಿಜಿನಲ್ ಮಾತ್ರೆಗಳನ್ನೆಲ್ಲ ಅಲ್ಲಿಟ್ಟು ಆ ನಕಲಿ ಮಾತ್ರೆಗಳನ್ನು ಜೋಬಿಗಿಡ್ಸ್ಕೊಂಡ್ಬಿಟ್ಟೆ. ಇಲ್ಲ ಅಂದ್ರೆ ಆ ಡಾಕ್ಟರ್ ಕೈಲಿ ರೆಡ್ ಅಂಡ್ ಆಗಿ ಸಿಕ್ಬಿಡೋ ಥರ ಆಗ್ತಿತ್ತು. ಹೆಂಗೆ ನಾನು ಗ್ರೇಟ್ ಅಣ್ಣ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನೀವು ಹೇಳಿದ್ದು ಕೇಳಿ ನಂಗೆ ತುಂಬ ಖುಷಿ ಆಗ್ಬಿಡ್ತು ಸಿಸ್ಟರ್. ನಂಗೆ ಇನ್ನೇನು ಬೇಡ ಜೀವನದಲ್ಲಿ. ಎಣ್ಣೆ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸಿಸ್ಟರ್, ಇನ್ನು ಖುಷಿಯಾಗಿರೋದಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ. ನಾನು ಕಾಮಿಡಿ ಮಾಡ್ತೀನಿ, ಆದರೆ ನನ್ನ ತಂಗಿ ಮಕ್ಕಳು ಅಂತ ಒಂದು ವಿಷಯ ಬಂದ್ಬಿಟ್ರೆ ನಾನು ತುಂಬ ಸೀರಿಯಸ್ ಸಿಸ್ಟರ್, ಯುನೋ. ನಿಜ ಅಣ್ಣ, ನೀನು ಒಬ್ಬ ಹೇಳ್ತಾ ಇದ್ದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಅಣ್ಣ. ಬಿಡ್ತೋನು ಆ ಮತ್ತೆ ಹೀಗೆ ಯಾಕೆ? ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ. ನನಗೆ ನೀನು, ನಿನಗೆ ನಾನು. ಎಲ್ಲಿ ನೀನು ಅಲ್ಲಿ ನಾನು. ಯಾರೇ ಬರಲಿ ನಾವು ಹೀಗೆ ಇರೋಣ, ಒಟ್ಟಿಗೆ ಸೇರಿ ಯುದ್ಧ ಮಾಡೋಣ ಸಿಸ್ಟರ್. ನಮ್ಮ ಒಗ್ಗಟ್ಟೆ ನಮ್ಮ ಬಲ ಸಿಸ್ಟರ್. ನಿಜ ಅಣ್ಣ, ಅದು ಒಂದೇ ನಮ್ಮನ್ನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿತ್ತು. ಸಿಸ್ಟರ್, ಈಗ ನಾವು ಎರಡೆರಡು ಕಡೆ ಗಮನ ಕೊಡಬೇಕು. ಆ ಡಾಕ್ಟ್ರು ಬೇರೆ ಮೆಡಿಸಿನ್ ಬರ್ಕೊಟ್ಟಿದಾರಂತೆ, ಅದ್ರ ಕಡೆಗೂ ಗಮನ ಕೊಡಬೇಕು. ಇತ್ತ ಕಡೆ ಇನ್ನ ಮುದ್ದು ಮಗ ಆ ಬುರ್ನಾಸ್ ಭೂಮಿಕ ಮೈಕ್ ಹಗರಣನ ಬಯಲಿಗೆ ತರದಂತೆ ಜಾಗ್ರತೆ ವಹಿಸ್ಬೇಕು ಸಿಸ್ಟರ್. ಯುದ್ಧ ಅಂದ್ರೆ ಹಂಗೆ ಅಲ್ವಾ ಸಿಸ್ಟರ್? ಎಲ್ಲ ಕಡೆ ಸೂಕ್ಷ್ಮವಾಗಿ ಕಣ್ಣಿಟ್ಟು ಎಲ್ಲ ರೀತಿಯಿಂದ ಹೋರಾಡಬೇಕು. ಒಂದು ಕ್ಷಣನೂ ಮೈ ಮರೆಯಂಗಿಲ್ಲ. ಮೈ ಮರೆತ್ವಿ ಅಂದ್ರೆ ಸತ್ವಿ ಅಂತಲೇ ಲೆಕ್ಕ. ಗಾಂಗ್ ನಿಜ ಅಣ್ಣ, ನಾವೆಲ್ಲ ಕಡೆಯಿಂದನೂ ಹುಷಾರಾಗಿದ್ರೇನೆ ನಮಗೆ ಉಳಿಗಾಲ. ಕರೆಕ್ಟ್ ಆಗಿ ಹೇಳ್ದ ಸಿಸ್ಟರ್, 100% ಕರೆಕ್ಟ್. ಆ ಭೂಮಿಕಾ ಮೇಲೆ ನಾವೊಂದು ಕಣ್ಣಿಟ್ಟಿರ್ಬೇಕು. ಅವಳು ಯಾವಾಗ ಏನು ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಗೌತಮ್ ಹೊರಗಡೆ ಹೋಗಬೇಡ ಅಂತಂದ್ರು ಅವಳು ಹೋಗಿ ಬಂದಿದ್ದಾಳೆ ಅಂತಂದರೆ ನಾವು ಹುಷಾರಾಗಿರಬೇಕು. ನನ್ನ ಪ್ರಕಾರ ಇದು ವಾರ್ನಿಂಗ್ ಸೈನ್. ಇವಳು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ಲಾ ಅಥವಾ ಮೈಕ್ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡಕ್ಕೆ ಹೋಗಿದ್ಲಾ? ಮೊದಲು ನಾವು ಅದ್ರ ಬಗ್ಗೆ ತಿಳ್ಕೊಬೇಕಣ್ಣ. ಅವಳು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಳೆ ಅಂತಂದರೆ ನಾನು ನಂಬಲ್ಲ. ಅವಳು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಹೋಗಿ ಬಂದಿದ್ದಾಳೆ. ಮಲ್ಲಿ ಬೇರೆ ಅವಳ ಜೊತೆಗಿದ್ಲು. ಅವರಿಬ್ರು ಒಂದಾಗಿದ್ದಾರೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ಬೇರೇನೋ ನಡೀತಾ ಇದೆ. ತೊಂದರೆ ಆದಾಗ ಕಷ್ಟ ಆದಾಗ ಬರೋದು ಅವರೇ. ನಾನಿವತ್ತಿಷ್ಟು ಬೆಳೆದಿದ್ದೀನಿ, ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅವರೇ ಕಾರಣ. ನಾನು ನಂಬಿ ಎಷ್ಟು ಕೋಟಿ ದುಡ್ಡು ಸುರ್ತಿದ್ದಾರೆ ಗೊತ್ತಾ? ಜಸ್ಟ್ ನನ್ನ ಮೇಲಿರೋ ನಂಬಿಕೆ ಮೇಲೆ, ಬೇರೆ ಏನೂ ಇಲ್ಲ. ಅವ್ರು ಯಾವತ್ತೂ ಏನು ಕೇಳಿಲ್ಲ ನನಗೆ. ಅವ್ರು ಏನು ಅಂತ ತಿಳ್ಕೊಳ್ದೆ ಈ ಥರ ಮಾತಾಡಿದಿರಲ್ಲ, ಅವ್ರು ಏನು ಸ್ಟೇಟಸ್ ಏನು ಗೊತ್ತಾ ನಿಮಗೆ? ಮೇಷ್ಟ್ರು ಅಂತ ಮೇಷ್ಟ್ರು. ಯಾವ ಸಿನಿಮಾ ಮೇಷ್ಟ್ರು ನೀವು? ಜೀವ ಮುಚ್ಚ ಬಾಯಿ. ಅಪ್ಪನ ಬಗ್ಗೆನೆ ಮಾತಾಡ್ತೀಯನೋ? 4 ಕಾಸು ಸಂಪಾದನೆ ಮಾಡಿದ್ದೀನಿ ಅನ್ನೋ ಸೊಕ್ಕ ನಿನಗೆ. ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಅಪ್ಪನ ತರ ಹೆಸರು ಮಾಡಕ್ಕಾಗೋದಿಲ್ಲ, ತಿಳ್ಕೊ. ಅವರು ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿ ಇಲ್ಲ ಇದುವರೆಗೂ. ಹಂಗ ಬದುಕಿದ್ದಾರೆ, ಅದನ್ನ ತಿಳ್ಕೊ. ಸ್ಟೇಟಸ್ ಅಂತೆ ಸ್ಟೇಟಸ್, ಬೆಂಕಿ ಬಿತ್ತು ಅಂತ ಸ್ಟೇಟಸ್ಗೆ. ಬುದ್ಧಿನೇ ನೆಟ್ಗಿಲ್ವಲ್ಲ ಅವ್ರಿಗೆ. ಕಂಡವ್ರ ಮನೆ ಮಕ್ಕಳನ್ನ ಹಾಳು ಮಾಡೋದು ಅವ್ರ ಸ್ಟೇಟಸ್. ಆ ವ್ಯಕ್ತಿ ಹತ್ರ ಹೆಂಗ್ ಮಾತಾಡ್ಬೇಕೋ, ಏನ್ ಮರ್ಯಾದೆ ಕೊಡ್ಬೇಕೋ ಅದನ್ನೇ ಮಾಡಿದಾರೆ ನಿಮ್ಮಪ್ಪ. ಅವ್ರಿಗೆ ಬುದ್ಧಿ ಹೇಳೋ ಯೋಗ್ಯತೆ ನಿನಗಿಲ್ಲ. ಸಾಕು ಸುಮ್ನಿರಮ್ಮ. ನಿಮ್ ಯೋಗ್ಯತೆ ನಾನು ಕಂಡಿದ್ದೀನಿ. ಯೋಗ್ಯತೆ ಅಂತ ಯೋಗ್ಯತೆ ದೊಡ್ಡದಾಗಿ ಹೇಳ್ತಿದ್ದೀರಲ್ಲ. ಅಪ್ಪ ಸಾವಿರಾರು ಜನ ಗಳಿಸಿದ್ದಾರೆ, ಘನತೆ ಗೌರವ ಅಂತ. ನೀವು ಕಷ್ಟದಲ್ಲಿದ್ದಾಗ ಯಾರು ಬಂದ್ರು? ಯಾರಮ್ಮ ಬಂದ್ರು? ಯಾರು ಬರಲಿಲ್ಲ. ಈ ಘನತೆ ಗೌರವ ನಿಮ್ಮ ಹೊಟ್ಟೆ ತುಂಬಿಸ್ಲಿಲ್ಲ. ಆದ್ರಿಂದ ನೀವು ಉದ್ಧಾರನೂ ಆಗಿಲ್ಲ. 6 ಕೇರ್ಲಿಲ್ಲ, 3 ಕಿಳಿಲಿಲ್ಲ, ಇದ್ದಲ್ಲೇ ಇದ್ರಿ. ಇವತ್ತು ನಾವು ಹೀಗಿದ್ದೀವಿ. ಇಷ್ಟು ದೊಡ್ಡ ಮನೆ ನಮ್ದು ಸ್ವಂತದ್ದು ಅಂದ್ರೆ ಅದಕ್ಕೆಲ್ಲ ಕಾರಣ ದುಡ್ಡು. ಆ ದುಡ್ಡು ಬಂದಿತ್ತು ಬಿಸ್ನೆಸ್ ಇಂದ. ಆ ಬಿಸ್ನೆಸ್ಗೆ ಸಪೋರ್ಟ್ ಆಗಿ ನಿಂತವ್ರು ಅವರು. ಇವತ್ತು ನಾವು ಹೀಗಿದ್ದೀವಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ಅವ್ರನ್ನ ನಾವು ಡೈಲಿ ನೆನ್ಸ್ಕೋಬೇಕು. ಅಂಥದ್ರಲ್ಲಿ ಅಂಥವ್ರಿಗೆ ಈ ತರ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳೋದ? ಲೇ, ಅವರೇನೋ ನಿಂಗೆ ಸಹಾಯ ಮಾಡಿರೋದು. ನಿನಗೆಲ್ಲ ಒಳ್ಳೇದಾದ್ಮೇಲೆ ಬಂದು ಸೇರ್ಕೊಂಡಿದ್ದವರು. ನೀನು ಝೀರೋ ಆಗಿದ್ದಾಗ ನೀನು ಬೆನ್ನಿಗೆ ನಿಂತಿದ್ದು ನಿಮ್ಮ ಭಾವ, ನೀನು ಕೈ ಹಿಡಿದು ಎತ್ತಿದ್ದು ನಿಮ್ಮ ಭಾವ. ಗಿಡ ದೊಡ್ಡದಾದ್ಮೇಲೆ ಅದಕ್ಕೆ ಗೊಬ್ಬರ ಹಾಕೋದು ದೊಡ್ಡ ವಿಚಾರ ಅಲ್ಲ. ಗಿಡ ಸಸಿ ಇದ್ದಾಗ ನೆರಳು ನೀರು ಕೊಡೋದು ದೊಡ್ಡ ವಿಚಾರ. ಆ ಕೆಲಸ ನಿಮ್ಮ ಭಾವ ಮಾಡಿದ್ದಾರೆ.
ಇವರು ನಿನ್ ಟ್ಯಾಲೆಂಟ್ ನೋಡ್ಕೊಂಡು ಬಂದಿದ್ದಾರೆ. ಆದ್ರೆ ನಿಮ್ ಭಾವ ನಿನ್ನ ಮೇಲೆ ಯಾವ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ನೀನು ಸಂಬಂಧಿಕ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಬೆನ್ನಿಗೆ ನಿಂತಿದ್ದಾರೆ, ನಿನಗೆ ಹೆಲ್ಪ್ ಮಾಡಿದ್ದಾರೆ. ಈಗ ಹೇಳೋ, ನಿನಗೆ ನಿಜವಾದ ಸಹಾಯ ಮಾಡಿದ್ದು ಯಾರು? ನಿಮ್ ಭಾವನ ಇವರ? ನನ್ನ ಪ್ರಕಾರ ನಿಮ್ ಭಾವ ಮಾಡಿದ್ರ ಮುಂದೆ ಇವ್ರು ಮಾಡಿದ್ದು ಧೂಳಿಗೆ ಸಮಾನ. ಇವ್ರು ನಿನಗೆ ಸಹಾಯ ಮಾಡ್ತಾ ಇಲ್ವೋ, ವ್ಯವಹಾರ ಮಾಡ್ತಾ ಇದ್ದಾರೆ. ಸಹಾಯಕ್ಕೂ ವ್ಯವಹಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಬುದ್ಧಿಗೆ ಮಂಕ್ ಬಡ್ದಿದೆ. ಅವನು ಬರೀ ವ್ಯವಹಾರ ಮಾಡ್ಕೊಂಡಿದ್ರೆ ಏನೂ ಸಮಸ್ಯೆ ಇರ್ತಾ ಇರ್ಲಿಲ್ಲ. ನಾವು ಸುಮ್ಮನಿರ್ತಿದ್ವಿ, ನಮಗದ್ರ ಬಗ್ಗೆ ಯಾವ ಅಭ್ಯಂತರನೂ ಇರ್ತಾ ಇರ್ಲಿಲ್ಲ. ಆಗ್ಲೇಬೇಕು ಅಂತ ಕಂಪಲ್ಷನ್ ಏನೂ ಇಲ್ವಲ್ಲ. ಸಿ ಭೂಮಿಕಾ, ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ, ಅದು ಹೆಣ್ಣು ಮಗುನೇ ಜೂನಿಯರ್ ಟೀಚರ್ ಹುಟ್ಟೋದು ಅಲ್ಲ, ಇದು ಗಂಡು ಮಗುವೇ ಜೂನಿಯರ್ ಬಿಸ್ನೆಸ್ ಮ್ಯಾನ್ ಹುಟ್ಟೋದು. ಸಾಧ್ಯನೇ ಇಲ್ಲ. ಪಟಪಟ ಅಂತ ಮಾತಾಡೋ ಮರಿ ಟೀಚರ್ ಹೊರಗೆ ಬರೋದು. ಓಹೋ, ಏನೋ ನೀವ್ ಹೇಳ್ಬಿಟ್ರೆ ಹೆಣ್ಮಗು ಹುಟ್ಟುಬಿಡುತ್ತೆ. ಓಹೋ, ಏನ್ ನೀವ್ ಹೇಳ್ಬಿಟ್ರೆ ಗಂಡು ಮಗು ಆಗ್ಬಿಡುತ್ತಾ? ಹೌದು, ಗಂಡು ಮಗುನೇ ಆಗೋದು. ಇಲ್ಲ, ಹೆಣ್ಮಗುನೇ ಆಗೋದು. ನೋಡಿ ಗೌತಮರೇ, ನಾನು ಏನ್ ನೋಡಿ ಗೌತಮರೇ, 100% ಹೆಣ್ಮಗುನೇ ರೀ. ನೀವು ಈ ತರ ಮಾಡ್ತೀರಾ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನೇನ್ ಮಾಡ್ದೆ? ಅಲ್ಲ ಗೌತಮರೇ, ನಾನು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತು ಲಾಯರ್ ತರ ನನ್ನ ಜೊತೆ ವಾದ ವಿವಾದ ಮಾಡ್ತಿದ್ದೀರಾ. ಓಕೆ, ಸಾರಿ. ನಿಮ್ ಸಾರಿನೂ ಬೇಕಿಲ್ಲ, ಎಂತ ಬೇಕಿಲ್ಲ ನನಗೆ. ಹೋಗ್ಲಿ ಪಾಪ, ನನ್ನ ಸಮಾಧಾನಕ್ಕೆ ಗಂಡು ಮಗುನೇ ಅಂತ ಹೇಳಿದ್ರೆ ಏನಾಗ್ತಿತ್ತು ನಿಮ್ಗೆ? ನನಗೆ ಖುಷಿ ಆಗ್ತಿತ್ತು ತಾನೆ. ಇಟ್ಕಟ್ಟಿಗೆ ಸಿಕ್ಕಾಗಿಸ್ತಾ ಇದ್ರಲ್ರಿ. ನಾನು ಹೇಳೋದು ಏನ್ ಗೊತ್ತಾ? ನೀವೇನು ಹೇಳಕ್ ಬರಬೇಡಿ. ಇದ್ರಲ್ಲದೆ ಗೊತ್ತಾಗ್ತಿದೆ ನಿಮಗೆ ನನ್ನ ಮೇಲೆ ಎಷ್ಟು ಕೇರ್ ಕನ್ಸರ್ ಇದೆ ಅಂತ. ಆಯ್ತು ಬಿಡಿ, ನೀವು ಬೇಜಾರು ಮಾಡ್ಕೊಬೇಡಿ. ಸರಿ, ಗಂಡು ಮಗುನೇ ಆಗೋದು. ಓಕೆನಾ? ಖುಷಿನಾ? ಹ್ಯಾಪಿನಾ? ಅಫ್ಕೋರ್ಸ್, ಫುಲ್ ಖುಷಿ. ಮೊದಲೇ ಇದ್ದೀರಾ?